ಹೇ, ಹುಲಿ ಸೌಂಡ್ ಕೇಳಿಸ್ತಾ ಇದೆಯಲ್ರಿ? ಜೋರಾಗಿ ಕೇಳಿಸ್ತಾ ಇದೆ ಹುಲಿ ಸೌಂಡು. ಇದೇನು ಅನ್ಕೊಂಡ್ರ? ಬನ್ನೇರುಘಟ್ಟ ರಸ್ತೆಯಲ್ಲಿ ಟೈಗರ್ ಏರೋ ರೆಸ್ಟೋರೆಂಟ್ ಅನ್ನೋದು ಓಪನಿಂಗ್ ಆಗ್ತಾಯಿದೆ. ಇದೇ ಬರೋ 31ನೇ ತಾರೀಕು ಜನವರಿ ಇದರ ಓಪನಿಂಗ್ ಆಗ್ತಾಯಿದೆ. ಕಳೆದ 6-8 ತಿಂಗಳಿಂದ ಇದ್ರ ಕೆಲಸ ನಡೀತಾ ಇತ್ತು. ಸಾಕಷ್ಟು ಸುದ್ದಿಯಲ್ಲಿತ್ತು ಇದು ಬೆಂಗಳೂರಿನಲ್ಲಿ. ಸೊ ಈ ರೆಸ್ಟೋರೆಂಟ್ ಬಂದು ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ಏರೋಪ್ಲೇನ್ ಒಳಗಡೆಗೆ ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ. ಮತೀನ್ ಅನ್ನೋರು ಅವರ ಮಗಳ ಕನಸಿನ ಸಲುವಾಗಿ ಆ ಕನಸನ್ನು ನನಸು ಮಾಡೋದಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಲಾರಿ ಉದ್ಯಮದಿಂದ ಸ್ಟಾರ್ಟ್ ಮಾಡಿ ಈಗ ವಿಮಾನದಲ್ಲಿ ರೆಸ್ಟೋರೆಂಟ್ ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಇವರು ಸ್ಟಾರ್ಟ್ ಮಾಡುವಂಥ ಉದ್ಯಮ ಯಶಸ್ಸು ಕಾಣಲಿ ಅಂಥೇಳಿ ಆಶಿಸ್ತೇನೆ. ಇಲ್ಲಿ ವಿಶೇಷತೆ ಏನಂತಂದರೆ, ಒಂದು ಏರೋಪ್ಲೇನ್ ಒಳಗಡೆಗೆ ಕೂತ್ಕೊಂಡು ನಾವು ಊಟವನ್ನು ಸವಿಬೋದು. ಇಲ್ಲ ಅಂದರೆ ಅದರ ಹಿಂಭಾಗದಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ದೊಡ್ಡ ಹಾಲ್ ಮಾಡಿದ್ದಾರೆ. ಅಲ್ಲೂ ಸೀಟಿಂಗ್ ವ್ಯವಸ್ಥೆ ಇದೆ. ಅಲ್ಲೂ ಸಹಿತ ಕೂತ್ಕೊಂಡು ಎದುರುಗಡೆ ವಿಮಾನವನ್ನು ನೋಡ್ತಾ ಅಥವಾ ಅದ್ರ ಕೆಳಗಡೆ ಇರುವಂಥ ಲ್ಯಾಂಡ್ಸ್ಕೇಪನ್ನು ನೋಡ್ತಾ ಊಟ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಟೈಗರ್ ಏರೋ ರೆಸ್ಟೋರೆಂಟ್ ಅನ್ನೋದು ಟೈಗರ್ ಅನ್ನೋದು ಇವ್ರದ್ದು ಟ್ರಾನ್ಸ್ಪೋರ್ಟಲ್ಲೂ ಇರುವಂಥ ಹೆಸರು. ಇದು ಅವರ ಲಕ್ಕಿ ಹೆಸರು. ಸೊ ಹೀಗಾಗಿ ಈ ರೆಸ್ಟೋರೆಂಟ್ ಉದ್ಯಮಕ್ಕೆ ಕೂಡ ಅದೇ ಹೆಸರನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಬೆಂಗಳೂರು ನಗರದಲ್ಲಿ ಇರುವಂಥ ಜನಕ್ಕೆ ಅಥವಾ ಕರ್ನಾಟಕದ ಮೂಲೆ ಮೂಲೆಯಿಂದ ಬೆಂಗಳೂರಿಗೆ ಯಾರು ಬರ್ತಾರೋ ಬೆಂಗಳೂರು ನೋಡೋಕ್ಕೆ, ಅವ್ರ ನೆಂಟರಿಷ್ಟ್ರ ಮನೆಗೆ ಬರ್ತಾರೋ, ಸೊ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಏನಕ್ಕೆ ಅಂದರೆ ಬನ್ನೇರುಘಟ್ಟಕ್ಕೆ ಯಾರು ಝೂ ನೋಡೋಕ್ಕೆ ಹೋಗ್ತಾರೋ ಅಥವಾ ಹೋಗಿ ಅಲ್ಲಿ ರಿಟರ್ನ್ ಬರುವಾಗ ಈ ಒಂದು ವಿಮಾನವನ್ನು ನೋಡ್ಬೋದು. ಏನಕ್ಕೆ ಅಂತಂದರೆ, ಈಗ ನಾವು ವಿಮಾನ ನೋಡಬೇಕಂದ್ರೆ ಏರ್ಪೋರ್ಟ್ವರೆಗೆ ಹೋಗಿ ನೋಡಿ ಬರೋದು ಅಥವಾ ವಿಮಾನ ಮೇಲೆ ಪ್ರಯಾಣ ಮಾಡೋದು ಎಲ್ಲರಿಗೂ ಆಗುವಂಥದ್ದಲ್ಲ. ಬಟ್ ಇಲ್ಲಿ ಬಂದರೆ ನಿಮಗೆ ನೈಜವಾದಂಥ ವಿಮಾನದ ಒಂದು ದರ್ಶನ ಆಗತ್ತೆ. ಆ್ಯಕ್ಚುಲಿ ವಿಮಾನ ಹೆಂಗಿರುತ್ತೋ ಹಾಗೇ ಇದೆ ಇದು, ಅದೇ ರೀತಿ ಶೈಲಿಯಲ್ಲೇ ಮಾಡಿದ್ದಾರೆ. ಸೊ ಒಳಗಡೆ ಕೂತ್ಕೊಂಡು ವಿಮಾನದ ಒಳಗಡೆ ನಾವು ಕೂತಂಥ ಒಂದು ಅನುಭವವನ್ನು ಪಡ್ಕೋಬೋದು. ಈ ವಿಮಾನದ ಒಳಗಡೆಗೆ 120 ಜನ ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ. ಇನ್ನು ಕೆಳಗಡೆಗೆ ವಿಮಾನದ ಕೆಳಗಡೆಗೆ ಲ್ಯಾಂಡ್ಸ್ಕೇಪ್ ಮಾಡಿದ್ದಾರೆ. ಸೊ ಆ ಏರಿಯಾದಲ್ಲೂ ಮಕ್ಕಳುಗಳ ಆಟ ಆಡ್ಬೋದು. ಮಕ್ಕಳಿಗೆ ಆಟ ಆಡೋಕ್ಕೆ ಅಂತಲೂ ಒಂದು ಜಾಗ ಮಾಡಿದ್ದಾರೆ. ಅಥವಾ ವಿಮಾನದ ಕೆಳಗಡೆ ಕೂತ್ಕೋಬೋದು, ಇಲ್ಲಿ ನೆಲದ ಮೇಲೆ ಕೂತ್ಕೊಂಡು. ಅದರ ಪಕ್ಕದಲ್ಲೇ ಟೀಗೆ ಒಂದು ಸಪ್ರೇಟ್ ಕೌಂಟ್ರ್ ಮಾಡಿದ್ದಾರೆ, ಟೈಗರ್ ಚಾ ಪಾಯಿಂಟ್ ಅಂಥೇಳಿ. ಅಥವಾ ಬೈಟ್ಸ್ ಅಂಥೇಳಿ ಒಂದು ಯೂನಿಟ್ ಇದೆ ಬೇರೆ ಸಪ್ರೇಟಾಗಿ. ಜೊತೆಗೆ ಮಕ್ಕಳಿಗೆ ಆಡೋದಕ್ಕೆ ಜಾಗ ಇದೆ. ಇದೇ ನೋಡಿ ಫಸ್ಟ್ ಫ್ಲೋರ್ ಏನು ಕಾಣಿಸ್ತಿದೆಯಲ್ಲ, ಇಲ್ಲಿ ಡೈನಿಂಗ್ದು ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ. ಇದು ಬಂದು ಭಾರತೀಯ ಆಸನ ಪದ್ಧತಿಯಲ್ಲಿ, ಅಂದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡುವಂಥದ್ದು. ಇದೇ ರೀತಿ ಒಂದು 5 ಹಟ್ಟುಗಳನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರಾನ್ಸ್ಪರೆನ್ಸಿ ಶೀಟ್ಗಳನ್ನ ಬಳಸ್ಕೊಂಡಿದ್ದಾರೆ. ಈಗ ಈ ಮೆಟ್ಲು ಕಾಣ್ತಿರೋದು ಕಿಚನ್ನಿಂದ ಡೈರೆಕ್ಟು ಮೇಲಕ್ಕೆ ಹೋಗುತ್ತೆ, ವಿಮಾನಿಗೆ ಸರ್ವ್ ಮಾಡೋದಕ್ಕಿರುವಂಥದ್ದು. ಇವರ ಕಲ್ಪನೆ ಈಗ ಸಾಮಾನ್ಯ ಜನರಿಗೆ ಬರುವಂಥದ್ದೇ ಅಲ್ಲ. ಈಗ ಒಂದು ವಿಮಾನವನ್ನು ತರಬೇಕು, ಅದನ್ನು ನಾವು ರೆಸ್ಟೋರೆಂಟಾಗಿ ಕನ್ವರ್ಟ್ ಮಾಡಬೇಕು. ಇದೊಂದು ಹ್ಯೂಜ್ ಸ್ಕೇಲಲ್ಲಿ ಮಾಡಿರುವಂಥದ್ದು. ಇದು ನೋಡಿ ಫಸ್ಟ್ ಫ್ಲೋರ್ನಲ್ಲಿ ಡೈನಿಂಗ್ ಹಾಲು ಎಷ್ಟು ನೀಟಾಗಿದೆ ಅಂತಂದರೆ, ಇಲ್ಲಿ ಕೂತು ತಿನ್ನೋದಕ್ಕೆ ಈಗ ಕಲ್ಪನೆ ಮಾಡಿಕೊಂಡ್ರೆ ಒಂಥರ ಫೀಲ್ ಆಗ್ತಾಯಿದೆ, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಸಾರ್ವಜನಿಕರು ಬಂದು ಖಂಡಿತ ಒಮ್ಮೆ ಈ ರೆಸ್ಟೋರೆಂಟ್ಗೆ ಬರಲೇಬೇಕು, ಬಂದು ಎಂಜಾಯ್ ಮಾಡಿ ನೋಡಿ. ಯಾಕೆಂದರೆ ಈ ರೀತಿಯ ಒಂದು ಎನ್ವೈರ್ನ್ಮೆಂಟು ನಮಗೆ ಬೇರೆ ಕಡೆ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು. ಈ ಹಾಲ್ ನೋಡಿ, ಅತ್ಯುತ್ತಮವಾದಂಥ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಒಂಥರ ಮೂಡ್ ಕ್ರಿಯೇಷನ್ ಮಾಡ್ತಾರೆ ಇಲ್ಲಿ, ತುಂಬ ಚೆನ್ನಾಗಿದೆ. ಸೀಟ್ಗಳು ಅಷ್ಟೇ, ಚೇರ್ಗಳು ಅಷ್ಟೇ, ತುಂಬ ಚೆನ್ನಾಗಿದೆ. ಸಾಕಷ್ಟು ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಒಂದು ಇದರಲ್ಲಿ ಮಕ್ಕಳುಗಳು ತುಂಬ ಎಂಜಾಯ್ ಮಾಡ್ತಾರೆ.
ಏರೋಪ್ಲೇನಲ್ಲಿ ಕೂತ್ಕೊಂಡು ಊಟ ಮಾಡೋದಿರ್ಬೋದು ಅಥವಾ ಪ್ಲೈನನ್ನು ನೋಡೋದಿರ್ಬೋದು ಅಥವಾ ಅದ್ರ ಕೆಳಗಡೆ ಓಡಾಡೋದಿರ್ಬೋದು. ಸೊ ಅದು ಮಕ್ಕಳಿಗೆ ಒಂದು ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಜೊತೆಗೆ ಇವರು ಗಾರ್ಡನ್ ಬಗ್ಗೆನೂ ತುಂಬ ಇಷ್ಟಪಟ್ಟಿದ್ದಾರೆ. ನೋಡಿ, ಪ್ರತಿಯೊಂದು ಆ ಡೈನಿಂಗ್ ಏರಿಯಾದಲ್ಲೂ ನೀಟಾಗಿ ಪ್ಲ್ಯಾಂಟರ್ ಬಾಕ್ಸ್ಗಳನ್ನ ಜೋಡಿಸಿ ಅದರಲ್ಲಿ ಗಿಡಗಳನ್ನ ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ರೆಸ್ಟೋರೆಂಟ್ನಲ್ಲಿ ಸೌತ್ ಇಂಡಿಯನ್ ಸಿಗುತ್ತೆ, ನಾರ್ತ್ ಇಂಡಿಯನ್ ಡಿಶಸ್ ಇರುತ್ತೆ, ಆಮೇಲೆ ಕರ್ನಾಟಕದ ಎಲ್ಲ ರೀತಿ ಶೈಲಿಯ ಫುಡ್ಗಳು ಸಿಗುತ್ತೆ ಇದರಲ್ಲಿ. ತಂದೂರಿಸ್ ಇರುತ್ತೆ ಮತ್ತು ವೆಜಿಟೇರಿಯನ್ಗೆ ಅಂತೇಳಿ ಸಪ್ರೇಟ್ ಕೌಂಟ್ರ್ ಇದೆ. ಕಿಚನು ಅಷ್ಟೇ ನೋಡಿ, ಇವಾಗಲೇ ಟ್ರಯಲೆಲ್ಲ ನಡೀತಾ ಇದೆ. ತುಂಬ ಚೆನ್ನಾಗಿದೆ ಕಿಚನ್ನು, ನೀಟಾಗಿದೆ, ದೊಡ್ಡದಾಗಿದೆ, ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಲ್ಲಿ ಕಿಚನ್ ಮಾಡಿದ್ದಾರೆ. ಸೊ ಕಿಚನನ್ನು ಪಬ್ಲಿಕ್ನವರು ಹೀಗೆ ನೋಡ್ಬೋದು. ಯಾವುದೇ ರೀತಿ ಮುಚ್ಚುಮರೆ ಇರೋದು ಅಂಥದ್ದೆಲ್ಲ ಇಲ್ಲ ಇಲ್ಲಿ. ತುಂಬ ಟ್ರಾನ್ಸ್ಪರೆನ್ಸಿ ಇದೆ ಇವ್ರದ್ರಲ್ಲಿ. ಆಲ್ರೆಡಿ ಓಪ್ನಿಂಗಿಂತ ಮೊದಲಿಂದನೇ ಟೆಸ್ಟಿಂಗ್ಗಳು ಅವೆಲ್ಲ ನಡೀತಾ ಇದೆ. ಇದು ಸರ್ವರ್ಗಳು ಫ್ಲೈಟ್ ಒಳಗಡೆ ಹೋಗೋದಕ್ಕಿರುವಂಥ ಮೆಟ್ಲು. ಪಬ್ಲಿಕ್ಕಿಗೆ ಈ ಎಂಟ್ರಿ ಇರಲ್ಲ ಇಲ್ಲಿ. ಈ ಕಿಚನ್ನಿಂದ ಡೈರೆಕ್ಟಾಗಿ ಫ್ಲೈಟ್ ಒಳಗಡೆಗೆ ಸರ್ವರ್ಗಳು ಓಡಾಡುವಂಥದ್ದು ಮೆಟ್ಲಿರುತ್ತೆ ಇದು. ಇದು ನೋಡಿ, ನಾನು ಹೇಳಿದ್ನಲ್ಲ, ಇದು ನಮ್ಮ ಬೆಂಗಳೂರು ಅಂಥೇಳಿ ಒಂದು ಟೈಗರ್ ಚಾಯ್ ಪಾಯಿಂಟ್ ಅಂಥೇಳಿ ಮಾಡಿದ್ದಾರೆ. ಇದು ಚೆನ್ನಾಗಿದೆ. ಇದು ನಮಗೆ ಆ ಫ್ಲೈಟ್ ಕೆಳಗಡೆನೇ ಬರುತ್ತೆ. ಹೊರಗಡೆಗೇ ನಿಂತ್ಕೊಂಡು ಟೀ ಕುಡಿದು ಅಥವಾ ಟೀ ತೊಗೊಂಡು ಅಲ್ಲಿ ಗಾರ್ಡನಲ್ಲಿ ಕೂತ್ಕೊಂಡು ಟೀ ಕುಡಿಬೋದು. ತುಂಬ ಚೆನ್ನಾಗಿ ಇದೊಂದು ಹೊಸ ಕಾನ್ಸೆಪ್ಟು. ಇಲ್ಲೂ ಅಷ್ಟೇ ಲ್ಯಾಂಡ್ಸ್ಕೇಪು, ಪೇವರ್ಸ್ಗಳನ್ನ ಹಾಕ್ಕೊಂಡಿದ್ದಾರೆ, ಚಪ್ಪಡಿ ಕಲ್ಲು ಹಾಕಿ ಮಧ್ಯದಲ್ಲಿ ಲಾನ್ಗಳನ್ನೆಲ್ಲ ಬೆಳೆಸಿ. ಅಂತರ ಈ ರೆಸ್ಟೋರೆಂಟ್ನ ಒಳಗಡೆ ಬಂದರೆ ನಮಗೆ ಆಗುವಂಥ ಅನುಭವನೇ ಬೇರೆ. ಮಕ್ಕಳು ನೋಡಿ ಇಲ್ಲಿ ಆಡ್ತಾ ಇರೋದು ಕಾಣಿಸುತ್ತೆ. ಸೊ ಹೀಗಾಗಿ ಒಂದು ಬಾರಿ ನಾವು ಈ ರೆಸ್ಟೋರೆಂಟ್ನ ಗೇಟ್ ಒಳಗಡೆ ಬಂತು ಅಂದರೆ ಪೇರೆಂಟ್ಸ್ಗಳು ಅಷ್ಟೇ ಧೈರ್ಯವಾಗಿ ಮಕ್ಕಳನ್ನ ಬಿಟ್ಕೊಂಡು ರೆಸ್ಟೋರೆಂಟಲ್ಲಿ ಊಟ ಸವಿಬೋದು. ಸೊ ಇದು ನೋಡಿ, ಇದು 5 ಹಟ್ಗಳೇನು ಹೇಳಿದ್ನಲ್ಲ, ಈ ಥರ ಡೋರ್ ಇದು ಮೇಲಕ್ಕೆ ಓಪನ್ ಆಗುತ್ತೆ. ಒಳಗಡೆ ನೆಲದ ಮೇಲೆ ಕೂತ್ಕೊಂಡು ತಿನ್ನುವಂಥ ವ್ಯವಸ್ಥೆ ಇರುತ್ತೆ. ತುಂಬ ಚೆನ್ನಾಗಿದೆ ಇವ್ರ ಕಾನ್ಸೆಪ್ಟು. ಬಟ್ ಇದು ಒಂದು ಅಂತಂದರೆ ಬಿಸಿಲು ಬಂದಾಗ ಏನಾಗುತ್ತೆ ಅನ್ನೋದ್ರದ್ದೊಂದು ಯೋಚನೆ ಮಾಡಬೇಕು. ಯಾಕಂದರೆ ಡೈರೆಕ್ಟ್ ಬಿಸಿಲಲ್ಲಿ ಕೂತ್ಕೊಳ್ಳೋದು ಸಮ್ಮರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದಕ್ಕೂ ಏನು ವ್ಯವಸ್ಥೆ ಮಾಡ್ಬೋದು, ನೋಡೋಣಂತೆ. ಇಲ್ಲಿ ನೋಡಿ, ಫ್ಲೈಟ್ ಮೇಲ್ಗಡೆ ಮಥೀನ್ ಅಂತೇಳಿ ಬರೆದಿದ್ದಾರೆ. ನಮಸ್ತೆ ಮದೀನ್ ಸರ್. ಹಾಯ್, ಹಲೋ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಇವತ್ತು ನನ್ನ ಮಗಳ ಜೊತೆ ಫಾತಿಮಾ ಜೊತೆ ಬಂದಿದ್ದೀನಿ. ಎಸ್, ಏನು ಹೇಳ್ತೀಯಮ್ಮ ನೀನು? ಯಾವ ಓಪನ್ ಹೇಳು, ಸ್ವಲ್ಪ ಜೋರಾಗಿ ಹೇಳು. ಫ್ರೈಡೆಗೆ ಓಪನ್ ಆಗುತ್ತೆ. ಓಕೆ, ಫ್ರೈಡೆಗೆ ಓಪನ್ ಆಗ್ತದೆ. ನಮ್ಮ ಮಗಳು ಹೇಳ್ತಿದ್ದಾರೆ 31st ಫ್ರೈಡೆ. ಯಾವಾಗಮ್ಮ? 31st ಫ್ರೈಡೆ. ಎಲ್ಲರೂ ನಮಸ್ಕಾರ ಹೇಳು. ನಮಸ್ಕಾರ. ಹಂಗೆ ಇಲ್ಲ, ನಾನು ಹೆಂಗೆ ಹೇಳ್ತೀನಿ ಹಂಗೆ. ಹಾಯ್, ಹಲೋ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಆ ಥರ. ಓಕೆ. ಫಾತಿಮಾ, ಈಗ ನಿನ್ನ ಡ್ರೀಮು ಅದನ್ನು ನಿಮ್ಮ ತಂದೆಯವರು ಮಾಡಿದ್ದಾರೆ. ನಿನಗೆ ಎಷ್ಟು ಖುಷಿ ಆಗ್ತಿದೆ, ಏನಾಗ್ತಿದೆ? ವಾಟ್ಸ್ ಯುವರ್ ಫೀಲಿಂಗ್? My feeling is so good. I'm so happy to see this. ಓಕೆ. ಕನ್ನಡ ಹೇಳು. ಕನ್ನಡ. ಅಲ್ಲಿ ಹೇಳು ಪರವಾಗಿಲ್ಲ, ಇಂಗ್ಲೀಷಲ್ಲೇ ಹೇಳು, ಪರವಾಗಿಲ್ಲ. ಹೇಳು. I'm so happy to see this. I'm so emotional to see. ಓಕೆ. ಸರಿಗ ಫುಲ್ ಫ್ಲೆಜ್ಜಿಂದ ಯಾವತ್ತು ಸ್ಟಾರ್ಟ್ ಆಗುತ್ತೆ, ಏನು ಪ್ರೊಸೀಜರ್? 31st ಫ್ರೈಡೆ 3 ಗಂಟೆ ಮೇಲೆ ಓಪನ್ ಮಾಡೋಣ ಅಂತ ಇದ್ದೀವಿ. ಅದೊಂದು ಐಡಿಯಾ ಇದೆ, ಅದು ಓಪನ್ ಮಾಡೋಣ ಅಂತ. ನೋಡೋಣ, ಎಲ್ಲರದ್ದು ಆಶೀರ್ವಾದ ಇರಲಿ ನನ್ನ ಮೇಲೆ. ಓಕೆ. ನನ್ನ ಮೇಲೆ, ನಮ್ಮ ಮಗಳು ಮೇಲೆ, ಎಲ್ಲರ ಮೇಲೆ ಇರಲಿ. ಆ ಥರ ಆಗಲಿ ಓಪನ್ ಆಗಿದ್ದು ಟೈಗರ್ ಏರೋ ರೆಸ್ಟೋರೆಂಟು. ಅಡ್ರೆಸ್ಗೆ ಏನು ಟೆನ್ಷನ್ ಇಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿ ಟೈಗರ್ ಏರೋ ರೆಸ್ಟೋರೆಂಟು ಅದು ಹಾಕಿದ್ರು ಸಾಕು. ಬೆಂಗಳೂರಲ್ಲಿ ಏರೋಪ್ಲೇನ್ ರೆಸ್ಟೋರೆಂಟ್ ಅಂತ ಹಾಕಿದ್ರು ಸಾಕು. ಇವತ್ತು ಬಂದುಬಿಟ್ಟಿದೆ ಗೂಗಲಲ್ಲಿ. ಎಲ್ಲರಿಗೆ ಥ್ಯಾಂಕು. ಜೈ ಕರ್ನಾಟಕ, ಜೈ ಪುಣ್ಯದ ರಕ್ತಮ ಸರ್. ಥ್ಯಾಂಕ್ ಯು. ಜೈ ಕರ್ನಾಟಕ. ಜೈ ಕರ್ನಾಟಕ.